ನಮಸ್ಕಾರ, ನಾನು ಶಂಕರ ಹೆಗಡೆ, ಜ್ಯೋತಿಷಿ. ಉಚಿತ ಮತ್ತು ಸುಲಭವಾಗಿ ಜ್ಯೋತಿಷ ಕಲಿಯಿರಿ ಭಾಗ 7ಕ್ಕೆ ಸ್ವಾಗತ. ಇವತ್ತು ನಾವು ಮೊದಲನೇ ಮನೆಯ ಮಹತ್ವವನ್ನು ನೋಡೋಣ. ಲಗ್ನ ಅಥವಾ ಅಸೆಂಡೆಂಟ್ ಅಂತ ಎಲ್ಲಿರುತ್ತೋ ಒಂದು ಮೊದಲನೇ ಮನೆ ಹೇಳಿದ್ದೀನಿ ನಾನು. ಈಗ ಇಲ್ಲೊಂದು ಉದಾಹರಣೆಗೆ ವೃಶ್ಚಿಕ ಲಗ್ನದ ಜಾತಕ ಇದೆ, ಅಲ್ಲಿ ಒಂದು ಅಂತ ಬರೆದದ್ದು ನೋಡಿ. ಆ ರಾಶಿ ಬಂದು ವೃಶ್ಚಿಕ ಲಗ್ನದ ಜಾತಕ. ಸುಮ್ಮನೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಒಂದನೇ ಮನೆ ಭಾಳ ಮಹತ್ವದ್ದು, 11ನೇ ಮನೆಯಷ್ಟೇ ಒಂದನೇ ಮನೆ ಕೂಡ ಭಾಳ ಮಹತ್ವದ್ದು. ಇದು ನಾನು ಹೇಳ್ಕೊಟ್ಟಿರಲಿಲ್ಲ. ಯಾಕೆ ಅಂತಂದರೆ ಕೇಂದ್ರ ಸ್ಥಾನಗಳು ಅಂತಿವೆ. ಒಂದನೇ ಮನೆ ಅಂದರೆ ಲಗ್ನ ಒಂದನೇ ಮನೆ, 4ನೇ ಮನೆ, 7ನೇ ಮನೆ, ಲಗ್ನದಿಂದ 7ನೇ ಮನೆ ಮತ್ತು ಲಗ್ನದಿಂದ 10ನೇ ಮನೆ. ಇಷ್ಟನ್ನು ಪಕ್ಕ ಕನಸಲ್ಲಿ ಕೇಳಿದು ಹೇಳಿಕ್ಕೆ ಬರಬೇಕು, ಅಷ್ಟು ಗಟ್ಟಿ ಮಾಡ್ಕೊಳ್ಳಿ ಇದನ್ನು. ಕೇಂದ್ರ ಸ್ಥಾನಗಳು, ಆ್ಯಂಗಲ್ಸ್ ಅಂತ ಇಂಗ್ಲೀಷಲ್ಲಿ ಕರೆಯುವಂಥದ್ದು. 1, 4, 7, 10. ಯಾವುದೇ ಲಗ್ನ ಆಗಲಿ ಆ ಲಗ್ನ 1, ಅಲ್ಲಿಂದ 4ನೇ ಮನೆ ಮತ್ತೊಂದು ಕೇಂದ್ರ, 7ನೇ ಮನೆ ಮತ್ತೊಂದು ಕೇಂದ್ರ, 10ನೇ ಮನೆ ಮತ್ತೊಂದು ಕೇಂದ್ರ. ಕೇಂದ್ರ ಸ್ಥಾನಗಳು ಇದು ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟು. ಆಮೇಲೆ ತ್ರಿಕೋನ ಅಂತ ಬರುತ್ತೆ ನೋಡಿ. ಇಲ್ಲಿ ವೃಶ್ಚಿಕ ಲಗ್ನಕ್ಕೆ 1, 5, 9 ಇದು ತ್ರಿಕೋನಗಳು. ಯಾವುದೇ ಲಗ್ನ ಆಗಲಿ, ಲಗ್ನ ಅಲ್ಲಿಂದ 5ನೇ ಮನೆ, ಅಲ್ಲಿಂದ 9ನೇ ಮನೆ, ಇದು ತ್ರಿಕೋನಗಳು. ಈಗ ಇಲ್ಲೊಂದು ಮಜಾ ಬಂತು ನೋಡಿ. ಕೇಂದ್ರ 1, 4, 7, 10 ಇವು ಪವರ್ಫುಲ್ ಮನೆಗಳು ಅಂತ. ತ್ರಿಕೋನಗಳು 1, 5, 9 ಇದಿಷ್ಟರಲ್ಲಿ ಕಾಮನ್ ಅಂತ ಬರುವಂತದ್ದು ಒಂದನೇ ಮನೆ. ಹೌದಾ? ಹಾಗಾಗಿ ಒಂದನೇ ಮನೆ ಲಗ್ನ ಅಥವಾ ಲಗ್ನಾಧಿಪತಿ ಇವುಗಳ ರೋಲು ಜಾತಕದಲ್ಲಿ ಬಹಳ ಮಹತ್ವದ್ದು. ಯಾಕೆಂದ್ರೆ ಒಂದು ಕಾಮನ್ ಆಯ್ತು ಅಲ್ವಾ? ಕೇಂದ್ರದಲ್ಲೂ ಒಂದು ಕಾಮನ್ನು, ತ್ರಿಕೋನದಲ್ಲೂ ಒಂದು ಕಾಮನ್ನು. ಸೊ 11ನೇ ಮನೆಯಷ್ಟೇ ಇಂಪಾರ್ಟೆಂಟು, ಒಂದನೇ ಮನೆ ಕೂಡ ಹೌದು. ಈಗ ಬರುವಂತದ್ದು ಏನು ಅಂತಂದ್ರೆ ನೋಡಿ, ಇಲ್ಲಿ ನಾನು 4 ಜಾತಕ ಹಾಕ್ತಾ ಇದ್ದೇನೆ. ಉದಾಹರಣೆಗೆ 1ನೇ ಮನೆಯಲ್ಲಿ ಇಂಥ ಗ್ರಹ ಇದ್ರೆ ಅಥವಾ 7ನೇ ಮನೆಯಲ್ಲಿ ಇಂಥ ಗ್ರಹ ಇದ್ರೆ ಹೀಗೆಲ್ಲ ಬರ್ತವೆ. ಪ್ರತಿಯೊಂದು ಮನೆಗೂ ಯಾವ್ಯಾವ ಗ್ರಹಗಳಿದ್ರೆ ಹೇಗೆ ಅಂತ ಬರ್ತವೆ. ಉದಾಹರಣೆಗೆ 1ನೇ ಮನೆಯಲ್ಲಿ ಒಂದು ಒಳ್ಳೆ ಸೂರ್ಯ ಇದ್ದಾನೆ ಅಂತ ತಿಳ್ಕೊಂಡ್ರೆ, ಚೆನ್ನಾಗಿದ್ದರೆ ಸೂರ್ಯ 6ನೇ ಮನೆ ಅಧಿಪತಿ, 8ನೇ ಮನೆ ಅಧಿಪತಿ, 12ನೇ ಮನೆ ಅಧಿಪತಿ ಆಗದೇ ಲಗ್ನದಲ್ಲಿ ಇದ್ದರೆ ನೋಡಿ, 6ನೇ ಮನೆ ಅಧಿಪತಿ ಆಗಬೇಕು ಸೂರ್ಯ ಅಂತಂದರೆ ಸಿಂಹ, 6ನೇ ಮನೆ ಆಗಬೇಕು ಸೂರ್ಯನ ಮನೆ ಸಿಂಹ, ಅದು ಮೀನ ಲಗ್ನ ಆಗಬೇಕು. ಮೀನ ಲಗ್ನವಾಗಿ ಸೂರ್ಯ ಲಗ್ನದಲ್ಲಿದ್ದರೆ ಅದಂಥದ್ದೇನು ಒಳ್ಳೆಯದಲ್ಲ. 8ನೇ ಮನೆ ಆಗಬೇಕು ಅಂತಂದರೆ ಮಕರ ಲಗ್ನ ಆಗಬೇಕು, ಅಲ್ಲಿಂದ ಸಿಂಹ 8ನೇ ಮನೆ ಆಗುತ್ತೆ. ಸೊ ಮಕರ ಲಗ್ನದಲ್ಲಿ ಕೂಡ ಸೂರ್ಯ ಅಂಥದ್ದೇನು ಒಳ್ಳೆಯದಲ್ಲ. ಆಮೇಲೆ 12ನೇ ಮನೆ ಸೂರ್ಯನಿಗೆ ಓನರ್ಶಿಪ್ ಆಗುವಂಥದ್ದು ಕನ್ಯಾ ಲಗ್ನಕ್ಕೆ. ಸೊ ಕನ್ಯಾ ಲಗ್ನ ಆಗಿ 12ನೇ ಮನೆ ಅಧಿಪತಿ ಆದಂಥ ಸೂರ್ಯ, ಸಿಂಹಾಧಿಪತಿ ಸೂರ್ಯ ಲಗ್ನದಲ್ಲಿದ್ದರೆ ಅದು ಇನ್ ಜನರಲ್ ಒಳ್ಳೆಯದಲ್ಲ. ಇಲ್ಲಿ ಸ್ಟಾರ್ಟ್ ಆಗುತ್ತೆ ಜ್ಯೋತಿಷದ ರಗಳೆಗಳು. ಮುಂದೆ ಈಗ ಅದೇ ವೃಶ್ಚಿಕ ಲಗ್ನಕ್ಕೆ ಸೂರ್ಯ ಕೇಂದ್ರ ಅಥವಾ ತ್ರಿಕೋನದ ಅಧಿಪತಿಯಾಗಿ ಲಗ್ನದಲ್ಲಿದ್ದರೆ ಅದು ಒಳ್ಳೆಯದು ಅಂತ, ಪವರ್ಫುಲ್ ಸೂರ್ಯ ಅಂತ. ಅಂದರೆ ಈಗ ವೃಶ್ಚಿಕ ಲಗ್ನನೇ ತಗೊಳ್ಳೋಣ ಉದಾಹರಣೆಗೆ. ಸೂರ್ಯ 10ನೇ ಮನೆ ಅಧಿಪತಿ ಆಗ. ಸೊ 10 ಕೇಂದ್ರ ಅಲ್ವಾ? ತೋರಿಸಿದ್ದೀವಿ ಅಲ್ವಾ ಹಿಂದಿನ ವಿಡಿಯೋದಲ್ಲಿ ನೋಡಿ. 10 ಕೇಂದ್ರ, 1, 4, 7, 10 ಕೇಂದ್ರಗಳು. ಸೊ ಕೇಂದ್ರಾಧಿಪತಿಯಾಗಿ ಸೂರ್ಯ ಲಗ್ನದಲ್ಲಿ ಬಂದರೆ ಇನ್ ಜನರಲ್ ಒಳ್ಳೆಯದು. ಈ ಸೂರ್ಯ ಏನು ಮಾಡ್ತಾನೆ, ಒಳ್ಳೆ ದೈಹಿಕ ಶಕ್ತಿಯನ್ನು ಕೊಡ್ತಾನೆ, ಆಮೇಲೆ ಒಳ್ಳೆಯ ನೈತಿಕತೆಯನ್ನು ಕೊಡ್ತಾನೆ, ಮಹತ್ವಾಕಾಂಕ್ಷಿಗಳಾಗಿರ್ತಾರೆ. ಈ ಥರ ಎಲ್ಲ ಇನ್ ಜನರಲ್ ಪ್ರಿಡಿಕ್ಷನ್ಸ್ಗಳು ಬರ್ತವೆ. ಇನ್ನು ಚಮತ್ಕಾರ ಚಿಂತಾಮಣಿ ಹೇಳುವಂತೆ ಉಚ್ಚ ಸೂರ್ಯ ಲಗ್ನದಲ್ಲಿದೆ, ಅಂದರೆ ಮೇಷದಲ್ಲಿ ಸೂರ್ಯ ಇದ್ದರೆ, ಮೇಷದಲ್ಲಿ ಸೂರ್ಯ ಉಚ್ಚ ಕೊಟ್ಟಿದ್ದೀನಿ ಅದನ್ನೆಲ್ಲ ನಾನು. 5ನೇ ಮನೆ ಅಧಿಪತಿ ತ್ರಿಕೋನಾಧಿಪತಿಯಾಗಿ ಲಗ್ನದಲ್ಲಿರ್ತಾನಲ್ವಾ? ಲಗ್ನ ಒಂದು ಕೇಂದ್ರನೂ ಹೌದು, ತ್ರಿಕೋನವೂ ಹೌದು, ಅದು ಸಿಕ್ಕಾಪಟ್ಟೆ ಒಳ್ಳೆಯದು. ಇದಕ್ಕೆ ಮತ್ತೆ ಗುರು ದೃಷ್ಟಿ ಇದೆಲ್ಲ ಬಿದ್ದರೆ ಬಹಳ ಒಳ್ಳೆಯದಾಗುತ್ತೆ. ಸಾಮಾನ್ಯವಾಗಿ 1ನೇ ಮನೆಗೆ ಹೇಳೋದಂಥ ಎಲ್ಲ ಒಳ್ಳೆಯದು. ಅದರಲ್ಲೂ ರಾಜಕಾರಣಗಳಿಗೆ ಅಥವಾ ಗೌರ್ಮೆಂಟ್ ಆಫೀಷಿಯಲ್ಸ್ಗಳಿಗೆ, ಬ್ಯೂರೋಕ್ರಾಟ್ಸ್ಗಳಿಗೆ ಬಹಳ ಒಳ್ಳೆಯದು ಅದು ಇನ್ ಜನರಲ್. ಅದೇ ಸೂರ್ಯನಿಗೆ ಶನಿಯ ಯುತಿ ಅಥವಾ ದೃಷ್ಟಿಯಾದಲ್ಲಿ, ದೃಷ್ಟಿಗಳನ್ನು ಕೊಟ್ಟಿದ್ದೇನೆ. ಯುತಿ ಅಂದರೆ ಒಟ್ಟಿಗಿರುವಂಥದ್ದು, ಸೂರ್ಯ ಶನಿ ಒಟ್ಟಿಗಿರುವಂಥದ್ದು. ಅಥವಾ ಮಾರ್ಸ್ ಸಂಗಡ ಇದೆ ಅಂದರೆ ಕುಜನ ಸಂಗಡ ಇದ್ದರೆ, ಅಥವಾ ಕುಜ ನೋಡಿದಲ್ಲಿ, ಕುಜನ ದೃಷ್ಟಿಗಳು ಗೊತ್ತಲ್ವ, 4, 7, 8 ಶನಿಯ ದೃಷ್ಟಿಗಳು. ತಾನಿದ್ದ ಮನೆಯಿಂದ ಶನಿ 3ನೇ ಮನೆಯನ್ನು, 7ನೇ ಮನೆಯನ್ನು, 10ನೇ ಮನೆಯನ್ನು ನೋಡ್ತಾನೆ. ಆಗ ರಕ್ತ ಶುದ್ಧವಾಗಿರೋದಿಲ್ಲ ಅಂತ ಸಾಮಾನ್ಯವಾಗಿ ಗ್ರಂಥಗಳು, ಆಕರ ಗ್ರಂಥಗಳು ಹೇಳುವಂಥದ್ದು. ಆಮೇಲೆ ಸೂರ್ಯ ವೀಕ್ ಆಗಿದ್ದರೆ, ನೀವು ಉದಾಹರಣೆಗೆ ತುಲಾ ಲಗ್ನದಲ್ಲಿದ್ದಾನೆ ಅಂತ ಇಟ್ಕೊಳ್ಳಿ, ಅಲ್ಲಿ ಸೂರ್ಯ ನೀಚತ್ವ ಭಂಗ ಆಗಲಿಲ್ಲ ಅಂತಂದರೆ ಒಂಥರ ಇಗೋಯಿಸ್ಟಿಕ್, ಸುಮ್ಮನೆ ಒಂದಿಷ್ಟು ಅಹಂಕಾರ ತೋರಿಸ್ಕೊತಾರೆ, ಫಾಲ್ಸ್ ಪ್ರೈಡ್, ಅವ್ರ ಪಾಡಿಗೆ ಅವರೇ ಏನೇನೋ ತಿಳ್ಕೊಂಡಿರ್ತಾರೆ. ಹೀಗೆಲ್ಲ ನೆಗೆಟಿವ್ ಪ್ರಿಡಿಕ್ಷನ್ಸ್ಗಳು ಬರ್ತವೆ. ಬಟ್ ಇಲ್ಲಿ ಪ್ರಶ್ನೆ ಬರೋದು ಅದೇನೆ, ಸೂರ್ಯ ಒಂದು ಮನೆಯಲ್ಲಿ 1 ತಿಂಗಳ ಇರ್ತಾನೆ. ಹಾಗಿದ್ರೆ ಆ 1 ತಿಂಗಳಲ್ಲಿ ಆ ಮನೆಯಲ್ಲಿ ಹುಟ್ಟಿದವರಿಗೆಲ್ಲ ಒಂದೇ ಫಲನಾ? ಇಲ್ಲ, ಖಂಡಿತ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
ಶನಿ ಅಂತೂ ಒಂದು ಮನೇಲಿ ಸುಮಾರು 2.5 ವರ್ಷಗಳ ಕಾಲ ಇರ್ತಾನೆ. ಮಂಗಳ ಒಂದು ಮನೇಲಿ 1.5 ತಿಂಗಳು ಇರ್ತಾನೆ. ವಕ್ರವಲ ಆದರೆ 4.5 ತಿಂಗಳವರೆಗೂ ಇರ್ತಾನೆ. ಎಲ್ಲರಿಗೂ ಒಂದೇ ಫಲನ ಅಂತ ಬರುತ್ತೆ. ಇಲ್ಲ ಅಂತ ಹೇಳಬೇಕಾಗತ್ತೆ. ಇನ್ ಜನರಲ್ ಪರ್ಸೆಂಟೇಜ್ ಎಷ್ಟು ಅಂತ ಹೇಳೋದನ್ನು ನೋಡಬೇಕಾಗತ್ತೆ. ರಾಶಿ ಕುಂಡಿಗೆ ಮಾತ್ರ ನೀನು ವರ್ಗ ಕುಂಡಿಗೆ ತಗೊಂಡು ಹೋಗಿಲ್ಲ. ಆಮೇಲೆ ನವವರ್ಷದಲ್ಲಿ ಈಗ ರಾಶಿ ಕುಂಡಿಯಲ್ಲಿ ಸೂರ್ಯ ಚೆನ್ನಾಗಿದ್ದಾನೆ, ಬಟ್ ನವವರ್ಷದಲ್ಲಿ ನೀಚನಾದ ಅಂತ ಇಟ್ಕೊಂಡ್ರೆ ಅದು ಸ್ವಲ್ಪ ಅಷ್ಟೇನು ಒಳ್ಳೆ ಕಾಂಬಿನೇಷನ್ ಅಂತ ಅನಿಸ್ಕೊಳ್ಳೋದಿಲ್ಲ. ಅದಕ್ಕೇನೆ ಗ್ರಹಣಂ ಅಂಶಕ ಬಲಂ ಅಥವಾ ಗ್ರಹಣಂ ಅಂಶಕೋತ್ತಮಂ ಅಂತ ಹೇಳ್ತಾರೆ. ನವಾಂಶದಲ್ಲಿ ಗ್ರಹಗಳ ಬಲಾಬಲಗಳನ್ನು, ಹಾಗೆ ಮುಂದಿನ ವರ್ಗ ಕುಂಡಿಗಳಲ್ಲಿ ಗ್ರಹಗಳ ಬಲಾಬಲಗಳನ್ನು ನೋಡಬೇಕಾಗತ್ತೆ. ಈಗ ಇಲ್ಲಿ ನೋಡಿ, ನಾನು ಮಿಥುನ ಲಗ್ನದ 4 ಜಾತಕಗಳನ್ನು ಹಾಕ್ತಾ ಇದ್ದೇನೆ. ಇದರಲ್ಲಿ ಒಂದು ಹೊನ್ನಾವರ ತಾಲೂಕಿನಲ್ಲಿ ಹುಟ್ಟಿದವ್ರದ್ದು, ನನಗೆ ಜ್ಯೋತಿಷ ವಿದ್ಯೆ ಮತ್ತು ಮಾರ್ಷಲ್ ಆರ್ಟ್ಸು ಮಂತ್ರವಿದ್ಯೆಯನ್ನು ಹೇಳ್ಕೊಟ್ಟಂಥ ಗುರುಗಳ ಜಾತಕ. ಇನ್ನೊಂದು ನಮ್ಮ ಫ್ರೆಂಡೇ ಆದಂಥ ಶ್ರೀಧರಮೂರ್ತಿ ಚಿತ್ರದುರ್ಗದವರು, ಅವರು ಇಲ್ಲ, ಈಗ ಯಾರೂ ಇಲ್ಲ ಈಗ ಈ 4 ಜಾತಕದಲ್ಲಿ, ಅವ್ರ ಜಾತಕ ನೋಡಿ. ರಾಶಿ ಕುಂಡಿಗಳೆಲ್ಲ ಸೇಮ್ ಇವೆ. ನಮ್ಮ ಗುರುಗಳು ಎತ್ತರದ ಆಳಾಗಿದ್ದರು ಮತ್ತು ಹುಟ್ಟಿದಾಗ ಭಾಳ ಕಷ್ಟ ಇತ್ತು. ಅವ್ರ ತಾಯಿ ಅವ್ರು ಹುಟ್ಟಿದ 3-4 ತಿಂಗಳಲ್ಲೇ ತೀರ್ಕೊಂಡ್ಬಿಟ್ಟು, ಅದು ಕೂಡ ಮರ್ಡರ್ ಆಗಿತ್ತು. ನೋಡ್ಕೊಡಿ, 4ನೇ ಮನೆಯನ್ನು ನೋಡಿ, ತಾಯಿಯ ಸ್ಥಾನ. ಶ್ರೀಧರಮೂರ್ತಿಯವರು ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಇನ್ ದ ಮೌತ್. ಅನೇಕ ಅಕ್ಕಂದಿರಿದ್ರು. ಇವರು ಆಮೇಲೆ ಬಂದರು. ತಂದೆ ಬ್ಯಾಂಕ್ ಮ್ಯಾನೇಜರ್, ಯಾವುದೇ ತೊಂದರೆ ಇರಲಿಲ್ಲ. ಆಮೇಲೆ ಮಲ್ಲಿಕಾರ್ಜುನ್ ಅಂತ ಏನು ಬರ್ತಾ ಇದೆ, ಶ್ರೀಧರಮೂರ್ತಿಯವ್ರ ಫ್ರೆಂಡ್ ಆಗಿದ್ರು. ಅವರು ಕೂಡ 1 ನವಾಂಶ ಆಚೆ ಅಷ್ಟೇ. ಅವರು 2 ಮದುವೆ ಮಾಡ್ಕೊಂಡು 2 ಮದುವೆ ಫೇಲ್ ಆಯಿತು. ನಮ್ಮೂರೊಳದು ವೈವಾಹಿಕ ಜೀವನ ಚೆನ್ನಾಗಿ ಹೋಗಿದೆ. ಶ್ರೀಧರಮೂರ್ತಿಯವರಿಗೆ ಮದುವೆನೇ ಆಗಲಿಲ್ಲ. ಮಲ್ಲಿಕಾರ್ಜುನ್ ಅವರು 2 ಮದುವೆ ಮಾಡ್ಕೊಂಡು 2 ಮದುವೆ ಹೋಗಿದೆ. ಕೊನೆಯದಾಗಿ ಇವನು ಬರ್ತಾ ಇದೆಯಲ್ಲ ಗೋಪಾಲಕೃಷ್ಣ ಅಂತ, ಅಲ್ಲಿ ನೋಡಿ ಗೋಪಾಲಕೃಷ್ಣ ಹೆಗಡೆ ಜಾತಕದಲ್ಲಿ ಅಲ್ಲಿ ಡೇಟ್ ಆಫ್ ಬರ್ತ್ ಚೇಂಜು, ಬಟ್ ರಾಶಿ ಕುಂಡ್ಲಿ ಸೇಮ್. ಅಫ್ಕೋರ್ಸ್ ನಕ್ಷತ್ರ ಎಲ್ಲ ಚೇಂಜು. ಅವ್ರು ಬಾರ್ನ್ ವಿತ್ ಗೋಲ್ಡನ್ ಇಂದ ಬಾರ್ನ್ ಆಯಿತಾ. ಸೊ ಎಷ್ಟು ವ್ಯತ್ಯಾಸ ಇರುತ್ತೆ. ರಾಶಿ ಕುಂಡ್ಲಿಯೆಲ್ಲ ನೀವು ಅಭ್ಯಾಸ ಮಾಡಿದ್ರೆ ಮುಂದೆ ಹೋಗೋಕ್ಕಾಗಲ್ಲ. ಫಸ್ಟ್ ಗೇರ್ ಹಾಕ್ಲಿಕ್ಕೆ ಕಲೀಲೇಬೇಕು. ಬಟ್ ಫಸ್ಟ್ ಗೇರೇ ಸಂಪೂರ್ಣ ಅಂತ ತಿಳ್ಕೊಳ್ಬಾರ್ದು. ಟಾಪ್ ಗೇರಿಗೆ ಹೋಗಬೇಕಿದ್ರೆ ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡಬೇಕಲ್ವಾ. ಹಾಗಾಗಿ ಇದನ್ನೇ ಸಂಪೂರ್ಣವಾಗಿ ನಂಬ್ಕೊಂಡು ಬಿಡಬೇಡಿ. ಅಂದರೆ ಕೆಲವೊಂದು ರೂಲ್ಸ್ಗಳು ನಮ್ಮ ಇಂಡಿಯಾದ ಮಟ್ಟಿಗೆ ಬಂದರೆ ದೇಶಕಾಲ ಪಾತ್ರಗಳನ್ನು ನೋಡ್ಕೊಂಡೇ ಜ್ಯೋತಿಷ್ಯ ಹೇಳಬೇಕಲ್ವಾ. ಒಂದು ಸೀಕ್ರೆಟ್ ಪ್ರತಿ ಸಲನೂ ಹೇಳ್ತೀನಿ ಅಂತ ನಾನು ಹೇಳ್ತಾ ಇದ್ದೇನೆ. ಸಾಮಾನ್ಯವಾಗಿ 75% ಕೇಸಸಲ್ಲಿ ಇದು ಪ್ರೂವ್ ಆಗುತ್ತೆ. ವೃಶ್ಚಿಕ ಲಗ್ನವಾಗಿ ಲಗ್ನದಲ್ಲಿ ಚಂದ್ರ ಇದ್ದರೆ, ಅಥವಾ ಕರ್ಕಾಟಕ ಲಗ್ನವಾಗಿ ಲಗ್ನದಲ್ಲಿ ಚಂದ್ರ ಇದ್ದರೆ, ಅಂದರೆ ಜಲತತ್ವಗಳಲ್ಲಿ. ಇನ್ನು ಕೆಲವೊಂದು ಕೇಸಸಲ್ಲಿ ಮೀನದಲ್ಲಿ ಕೂಡ ಮೀನ ಲಗ್ನವಾಗಿ ಚಂದ್ರ ಇದ್ದರೆ ಕೂದಲು ಎದುರುಗಡೆಯಿಂದ ಬೇಗ ಉದುರ್ತಾ ಬರುತ್ತೆ. ಇದೊಂದು ಸೀಕ್ರೆಟ್. ಸೊ ಫಸ್ಟ್ ಗೇರ್ ಹಾಕೋದನ್ನು ಕಲ್ತ್ಕೊಳ್ಳೋಣ. ಗಾಡಿ ಸ್ಟಾರ್ಟ್ ಮಾಡಾಗಿದೆ, ಫಸ್ಟ್ ಗೇರಲ್ಲಿ ಇದ್ದೀವಿ ಇನ್ನೂ. ಆಮೇಲೆ ವರ್ಗ ಕುಂಡಿಗಳೆಲ್ಲ ಹೋಗ್ತಾ ಮುಂದಿನ ಸೀಕ್ರೆಟ್ಸಿಂದ ಡಿಸ್ಕಸ್ ಮಾಡೋಣ. ಆದಷ್ಟು ಹೆಚ್ಚು ಪ್ರಾಕ್ಟೀಸ್ ಮಾಡಿ. ಮತ್ತು ಸಿಗೋಣ. ನಮಸ್ಕಾರ.